ಇನ್ನು ಧನುರಾಶಿಗೆ ಬಂದ್ರೆ ಯುಗಾದಿಯ ಭವಿಷ್ಯ ಹೇಗಿದೆ ಧನುರಾಶಿಯವರಿಗೆ? ಧನುರಾಶಿಯವರಿಗೆ ಈ ಸಾರಿ ಜೂನ್ವರೆಗೂ ಪರವಾಗಿಲ್ಲ, ಪಾಸಿಟಿವ್ ಆಗಿ ನಡ್ಕೊಂಡು ಹೋಗುತ್ತೆ. ಜೂನ್ ನಂತರ ಅಷ್ಟಮಕ್ಕೆ ಬಂದ್ಬಿಡ್ತಾನೆ. ಸೊ 8ನೇ ಮನೇಲಿ ಗುರು, ಅರ್ಧಾಷ್ಟಮ 4ರಲ್ಲಿ ಶನಿ. ಓಕೆ. ಸೊ ಇದು ಇಲ್ಲಿ ಧನುರಾಶಿಯವ್ರಿಗೆ ಸ್ವಲ್ಪ ಟ್ರಬಲ್ ಶೂಟ್ ಆಗ್ತಾ ಇರುವಂಥದ್ದು, ಟ್ರಬಲ್ ಕೊಡ್ತಾ ಇರುವಂಥ ಟ್ರಬಲ್ ಶೂಟ್ ಆಗ್ತಿರೋದಲ್ಲ, ಟ್ರಬಲ್ ಕೊಡ್ತಾ ಇರುವಂಥ ಸಿಚುವೇಶನ್ ಅಂತ. 8ನೇ ಮನೇಲಿ ಗುರು ಬಂದಾಗ ಸ್ವಲ್ಪ ಕಿರಿಕಿರಿಗಳಾಗೋದಕ್ಕೆ ಹೆಚ್ಚಾಗಿ ಅವಕಾಶ ಇರುತ್ತೆ ಅಂತ. ತುಂಬಾ ಕಿರಿಕಿರಿಗಳನ್ನ ಮಾಡ್ಕೊಡ್ತಾನೆ. ಕೆಲವು ಸರಿ ಆಗುವಂತಹ ಆಕ್ಸಿಡೆಂಟ್ಗಳನ್ನ ತಪ್ಪಿಸಬಹುದು, ಇಲ್ಲ ಅಂತ ಹೇಳಲ್ಲ. ಆದ್ರೂ ಇಲ್ಲಿ ಪಿತ್ರಾರ್ಜಿತ ಆಸ್ತಿ ಬರೋದಕ್ಕೆ ಡಿಲೇ ಆಗಬಹುದು, ಅಥವಾ ಅಣ್ಣ ತಮ್ಮಂದ್ರ ಜೊತೆಗೂ ಇರುವಂತಹ ಏನು ತೊಂದರೆಗಳು ಮತ್ತೆ ಮತ್ತೆ ಜಾಸ್ತಿ ಆಗೋದಕ್ಕೆ, ಮತ್ತೆ ಅರ್ಧಾಷ್ಟಮದಲ್ಲಿ ಬರುವಂತದ್ದು ಹೆಲ್ತ್ ಇಶ್ಯೂಸ್ ಬರೋದಕ್ಕೆ ಅವಕಾಶ ಇರುತ್ತೆ. ಸೊ ಇದನ್ನೆಲ್ಲ ನಾವು ಮನನ ಮಾಡ್ಕೊಂಡು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಮ್ಮ ಖರ್ಚನ್ನ ಸರಿದೋಗಿಸ್ಕೊಂಡು ಹೋಗೋದು ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳ್ಬೋದು ಧನುರಾಶಿಯವರಿಗೆ. ಇನ್ನು ಧನುರಾಶಿಯ ಆದಾಯ ವ್ಯಯ ಅಂತ ಬಂದ್ರೆ ಹೇಗಿರುತ್ತೆ? ಧನುರಾಶಿಯವರಿಗೆ ಆದಾಯ 14, ವ್ಯಯ 11, ಆರೋಗ್ಯ 5, ವ್ಯಯ 2, ಇನ್ನು ರಾಜಕೋಪ 3, ರಾಜಪೂಜಾ 5, ಸುಖ 6, ದುಃಖ 3 ಅಂತ ಹೇಳ್ಬೋದು. ಓಕೆ. ಧನುರಾಶಿಯವರು ಏನನ್ನ ಪರಿಹಾರಕ್ಕಾಗಿ ಮಾಡಿಕೊಳ್ಬೇಕಾಗತ್ತೆ, ಏನಿರುತ್ತೆ? ಧನುರಾಶಿಯವರು ಕೂಡ ಹೆಚ್ಚು ಗಣಪತಿಯ ಆರಾಧನೆಯನ್ನು ಹೆಚ್ಚಾಗಿ ಮಾಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು, ಗಣಪತಿಯ ಆರಾಧನೆ ಜೊತೆಗೆ ಯಾವ್ದಾದ್ರು ಗುರುಗಳನ್ನ ನಂಬಿದ್ರು ಕೂಡ ಪಾಸಿಟಿವ್ ರಿಸಲ್ಟ್ ಸಿಗೋದಕ್ಕೆ, ಇರುವಂತಹ ತೊಂದರೆಗಳ ನಿವಾರಣೆಗೆ ಅವಕಾಶ ಇರುತ್ತೆ. ಒಟ್ನಲ್ಲಿ ಧನುರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ ಈ ವರ್ಷ. ಪರವಾಗಿಲ್ಲ, ನಡೆಯುತ್ತೆ, ತೊಂದರೆ ಇಲ್ಲ. ಹೌದು, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಅಂತ. ಓಕೆ.